ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಮಹತ್ತರದ ಬದಲಾವಣೆ. ಈ ಮಾರ್ಚ್ 13ರಿಂದ 16ರವರೆಗೆ ಅದೃಷ್ಟದ ಒಂದು ಅಲೆ ಕುಂಭರಾಶಿಯವರ ಪಾಲಿಗೆ ಈ ಮುಂಬರುವ 4 ದಿನಗಳು ಅಂದರೆ ಮಾರ್ಚ್ 13ರಿಂದ ಮಾರ್ಚ್ 16ರ ಅವಧಿಯು ಸಾಮಾನ್ಯ ದಿನಗಳಲ್ಲ. ಆಕಾಶ ಮಂಡಲದಲ್ಲಿ ನಡೆಯುತ್ತಿರುವ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಹಿನ್ನಡೆಗಳು ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮ ಆಪ್ತರು ಮತ್ತು ಸಂಬಂಧಿಕರು ಆಶ್ಚರ್ಯಚಕಿತರಾಗುವುದು ಖಂಡಿತ. ಈ ಸುದೀರ್ಘ ವಿವರಣೆಯಲ್ಲಿ ನಾವು ಈ 4 ದಿನಗಳ ಪ್ರತಿ ಕ್ಷಣದ ಬಗ್ಗೆ ಚರ್ಚಿಸೋಣ. ಮಾರ್ಚ್ 13ರ ಆರಂಭದಲ್ಲಿಯೇ ನೀವು ಒಂದು ರೀತಿಯ ಹೊಸ ಚೈತನ್ಯವನ್ನು ಅನುಭವಿಸುವಿರಿ. ಶನಿದೇವನ ಪ್ರಭಾವ ಮತ್ತು ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗುತ್ತೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮತ್ತ ತಿರುಗಿ ನೋಡುವಂತಾಗಿದೆ. ಆತ್ಮವಿಶ್ವಾಸವು ನಿಮ್ಮ ದೊಡ್ಡ ಆಯುಧವಾಗಲಿದೆ. ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಹಳೆಯ ಬಾಕಿ ಉಳಿದಿರುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯ. ಈ ಅವಧಿಯಲ್ಲಿ ಕುಟುಂಬದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಂಡುಬರುತ್ತೆ. ವಿಶೇಷವಾಗಿ ನಿಮ್ಮ ಯಶಸ್ಸನ್ನು ಕಂಡು ಕೆಲವರು ಸಂತೋಷಪಟ್ಟರೆ, ಇನ್ನೂ ಕೆಲವರು ಅಸೂಯೆಯಿಂದ ಅಥವಾ ಆಶ್ಚರ್ಯದಿಂದ ಕಣ್ಣೀರು ಹಾಕುವ ಸಾಧ್ಯತೆ ಇದೆ. ನೀವು ಕಷ್ಟದಲ್ಲಿದ್ದಾಗ ಕೈಬಿಟ್ಟ ಸಂಬಂಧಿಕರು ಈಗ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಬಹುದು. ಆದರೆ ನೆನಪಿಡಿ, ಭಾವನಾತ್ಮಕವಾಗಿ ಯಾರಿಗೂ ಶರಣಾಗಬೇಡಿ. ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಮನೆಯಲ್ಲಿ ಸುದೀರ್ಘಕಾಲದ ಕಲಹಗಳಿದ್ದರೆ ಅವು ಈ 4 ದಿನಗಳಲ್ಲಿ ಸುಸೂತ್ರವಾಗಿ ಬಗೆಹರಿಯಲಿವೆ. ಹಿರಿಯರ ಆಶೀರ್ವಾದವು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಉದ್ಯೋಗಸ್ಥರಿಗೆ ಈ ಸಮಯವು ಅತ್ಯಂತ ಫಲಪ್ರದವಾಗಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ಇದು ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕೆ ದಾರಿಯಾಗಬಹುದು. ನಿರುದ್ಯೋಗಿಗಳಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ನೀವು ನೀಡಿದ ಸಂದರ್ಶನಗಳ ಫಲಿತಾಂಶವು ನಿಮ್ಮ ಪರವಾಗಿ ಬರಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಈ ಹೊಸ ವ್ಯವಹಾರಕ್ಕೆ ಸಹಿ ಹಾಕುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ, ಆದರೆ ಅವಕಾಶವನ್ನು ಕೈಬಿಡಬೇಡಿ. ಹಣಕಾಸಿನ ದೃಷ್ಟಿಯಿಂದ ಮಾರ್ಚ್ 14 ಮತ್ತು 15ನೇ ತಾರೀಖುಗಳು ಬಹಳ ಪ್ರಮುಖವಾದವು. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ದೀರ್ಘಕಾಲದಿಂದ ಬಾರದಿದ್ದ ಹಣ ಈಗ ನಿಮ್ಮ ಕೈ ಸೇರಬಹುದು. ಅಥವಾ ಈ ಒಂದು ಸಾಲದ ಬಾಧೆಯಿಂದ ಬಳಲುತ್ತಿರುವವರಿಗೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಸಿಗಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಯು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಚಿನ್ನ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಕಾಲಘಟ್ಟವು ಪೂರಕವಾಗಿದೆ. ನಿಮ್ಮ ಕೆಲಸದ ಒತ್ತಡದ ನಡುವೆ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಮಾನಸಿಕ ಶಾಂತಿಗಾಗಿ ಯೋಗ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ. ಈ 4 ದಿನಗಳಲ್ಲಿ ಸಣ್ಣ ಪುಟ್ಟ ಈ ಹೊಟ್ಟೆಯ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಆಹಾರದ ಕ್ರಮದಲ್ಲಿ ಶಿಸ್ತು ಇರಲಿ. ವಾಹನ ಚಾಲನೆ ಮಾಡುವಾಗ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವಿಶೇಷವಾಗಿ ರಾತ್ರಿ ಸಮಯದ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಿ. ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ತಲೆಬಾಗಬೇಕಾಗುತ್ತೆ. ನಿಮ್ಮ ವಿರುದ್ಧ ಸಂಚು ರೂಪಿಸಿದವರು ತಾವೇ ತಮ್ಮ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವುದರಿಂದ ನಿಮಗೆ ಹೊಸ ಸಂಪರ್ಕಗಳು ಸಿಗುತ್ತೆ. ಅದು ನಿಮ್ಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ. ಜನರು ನಿಮ್ಮ ಸಲಹೆಯನ್ನು ಪಡೆಯಲು ನಿಮ್ಮ ಬಳಿ ಬರಲಿದ್ದಾರೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುವ ಸಮಯವಿದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರು ಈ ಸಮಯದಲ್ಲಿ ಮಾಡಿದ ಅಧ್ಯಯನವು ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ಕಲೆ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು, ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು
ಉತ್ತಮ ವೇದಿಕೆ ಸಿಗಲಿದೆ. ಆಲಸ್ಯವನ್ನು ಬಿಟ್ಟು ಗುರಿಯತ್ತ ಗಮನಿಸಿ. ಈ ಅವಧಿಯಲ್ಲಿ ನೀವು ಆಧ್ಯಾತ್ಮದತ್ತ ಹೆಚ್ಚು ಆಕರ್ಷಿತರಾಗುತ್ತೀರಿ. ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿ ಚಿಕ್ಕ ಪೂಜೆಯನ್ನು ಮಾಡುವುದು ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ. ವಿಶೇಷವಾಗಿ ಶನಿವಾರದ ದಿನದಂದು ದಾನ ಮಾಡುವುದು ನಿಮಗೆ ಹೆಚ್ಚಿನ ಪುಣ್ಯವನ್ನು ತಂದುಕೊಡುತ್ತೆ. ಈ ದಿನಗಳಲ್ಲಿ ನೀವು ಮಾಡುವ ಪ್ರಾರ್ಥನೆಗಳು ಬೇಗನೆ ಫಲ ನೀಡುತ್ತೆ ಎಂಬ ನಂಬಿಕೆ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಂಭರಾಶಿಯವರೇ, ಈ ಮಾರ್ಚ್ 13ರಿಂದ 16ರ ಸಮಯವು ನಿಮ್ಮ ಪಾಲಿಗೆ ವರದಾನವಿದ್ದಂತೆ. ನಿಮ್ಮ ಹಣೆಬರಹ ಬದಲಾಗುವ ಕ್ಷಣವಿದು. ನಕಾರಾತ್ಮಕ ವಿಚಾರಗಳಿಂದ ದೂರವಿರಿ ಮತ್ತು ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ಈ ಬದಲಾವಣೆಯನ್ನು ಧೈರ್ಯದಿಂದ ಸ್ವೀಕರಿಸಿ. ನೆನಪಿಡಿ, ಕಾಲವು ಎಲ್ಲರಿಗೂ ಒಮ್ಮೆ ಅವಕಾಶ ನೀಡುತ್ತೆ. ಆ ಅವಕಾಶವು ಈಗ ನಿಮ್ಮ ಬಾಗಿಲಲ್ಲಿದೆ. ಈ ರಾಶಿಯ ಜಾತಕದ ಪ್ರಕಾರ ಬುಧ ಗ್ರಹವು ಈಗ ಗುರುದೇವನ ಆಧಿಪತ್ಯದ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಇರೋದು. ಈ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧನ ಈ ಒಂದು ನಕ್ಷತ್ರ ಬದಲಾವಣೆಯು ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನದಲ್ಲಿ ಅಪಾರ ಬೆಳವಣಿಗೆಯನ್ನು ತರಲಿದೆ. ಈ ಸಮಯದಲ್ಲಿ ಗುರುದೇವನ ವಿಶೇಷ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನಿಮ್ಮಲ್ಲಿ ಈ ಅಪ್ರತಿಮ ಆತ್ಮವಿಶ್ವಾಸ ಮತ್ತು ಶಕ್ತಿ ಮೂಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರೂ ನಿಮ್ಮ ಜಾಣ್ಮೆಯ ಮುಂದೆ ಅವರು ಮಂಡಿಯೂರುತ್ತಾರೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ವಿಜಯದ ಮಾಲೆ ನಿಮ್ಮದಾಗುತ್ತೆ. ಈ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯ ಇದಾಗಿದೆ. ಆರ್ಥಿಕ ದೃಷ್ಟಿಯಿಂದ ನಾವು ನೋಡೋದಾದರೆ ಈ ದಿನಗಳು ನಿಮಗೆ ಮುಂಬರುವ ದಿನಗಳು ಈ ಸುಧಾಮಯವಾಗಿರಲಿದೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣದ ಹರಿವು ಉಂಟಾಗಲಿದೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಬಹುದು ಅಥವಾ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹೂಡಿಕೆಯಿಂದ ದೊಡ್ಡ ಲಾಭ ಸಿಗಬಹುದು. ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಭಾರಿ ಪ್ರಗತಿ ಕಂಡುಬರುತ್ತೆ. ಒಂದು ಕಾಲದಲ್ಲಿ ನೀವು ಯಾವುದಕ್ಕೆ ಕಾಯ್ತಿದ್ರೋ ಅದೆಲ್ಲವೂ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆರ್ಥಿಕ ಮುಗ್ಗಟ್ಟಿನಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ನೀವು ವಾಸಿಸುವ ಸಮಾಜದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮುವ ಅವಕಾಶಗಳು ನಿಮ್ಮ ಮುಂದಿವೆ. ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಫಲಪ್ರದವಾಗಿದೆ. ಕಲೆ, ಮಾಧ್ಯಮ, ಆರೋಗ್ಯ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ತಮ್ಮ ಕೆಲಸದ ಮೂಲಕ ದೊಡ್ಡ ಮಟ್ಟದ ಮನ್ನಣೆ ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಾಧಿಕಾರಿಗಳು ಮೆಚ್ಚಲಿದ್ದಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಿಗಲಿವೆ. ವಿದೇಶಿ ಸಂಪರ್ಕ ಹೊಂದಿರುವ ವ್ಯಾಪಾರಗಳಲ್ಲಿ ಲಾಭದ ಪ್ರಮಾಣ ದುಪ್ಪಟ್ಟವಾಗಲಿದೆ. ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣದ ಯೋಗವಿದೆ. ಇದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಹೊಸ ಉದ್ಯಮ ಆರಂಭಿಸಲು ಬಯಸುವವರಿಗೆ ಇದು ಒಳ್ಳೆಯ ಸಮಯ. ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಇರಲಿದ್ದು ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಅನುಸರಿಸಲಿದೆ. ಈ ಮುಂಬರುವ ದಿನಗಳ ಅವಧಿಯಲ್ಲಿ ಈ ರಾಶಿಯವರ ಈ ಪ್ರೇಮ ಜೀವನದಲ್ಲಿ ಈ ರೋಚಕ ಬದಲಾವಣೆಗಳು ಆಗಲಿವೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಮತ್ತು ಸುಧಾರಿತ ಜೀವನ ಶೈಲಿಯಿಂದಾಗಿ ಇತರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಪ್ರೇಮ ಜೀವನದಲ್ಲಿ ಪ್ರೇಮ ಸಂಬಂಧಗಳಲ್ಲಿ ಇರುವವರಿಗೆ ತಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗಲಿದೆ. ಒಂದು ವೇಳೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಈ ಹಿಂದೆ ಬಿರುಕು ಮೂಡಿದ್ದರೆ ಅಥವಾ ಮನಸ್ತಾಪಗಳು ಆಗಿದ್ದರೆ ಅವೆಲ್ಲವೂ ಈಗ ಮರೆಯಾಗಿ ಮತ್ತೆ ಒಂದಾಗುವ ಯೋಗವಿದೆ. ಅವಿವಾಹಿತರಿಗೆ ಹೊಸ ಪ್ರೇಮ ಪ್ರಸ್ತಾವನೆಗಳು ಬರಲಿವೆ. ಆದರೆ ವಿವಾಹಿತರು ಈ ಸಮಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗುತ್ತೆ. ಹೊರಗಿನ ಆಕರ್ಷಣೆಗಳಿಗೆ ಮರುಳಾಗುವುದು ನಿಮ್ಮ ಸುಖಮಯ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಬಹುದು. ಈ ವಿಡಿಯೋದ ಅತ್ಯಂತ ಮುಖ್ಯ ಭಾಗವೆಂದರೆ ಈ ರಾಶಿಯವರು ಭೇಟಿ ನೀಡಬಾರದಿರುವ ಆ 3 ಸ್ಥಳಗಳು. ಗ್ರಹಗತಿಗಳ ಪ್ರಭಾವದಿಂದಾಗಿ ಆ ಸ್ಥಳಗಳಲ್ಲಿ ನಿಮಗೆ ಅನಿರೀಕ್ಷಿತ ದೈಹಿಕ ಆಕರ್ಷಣೆ ಮತ್ತು ಸಂಬಂಧಗಳು ಏರ್ಪಡುವ ಸಾಧ್ಯತೆ ಇರುತ್ತೆ. ನಾವು ನೋಡೋದಾದರೆ ಮೊದಲನೆಯದಾಗಿ ಹೆಚ್ಚಿನ ಈ ಒಂದು ಜನ ಸಂದಣಿ ಇರುವ ವಿವಾಹ ಸಮಾರಂಭಗಳು ಅಥವಾ ಈ ಸಾರ್ವಜನಿಕ ಪಾರ್ಟಿಗಳು. ಇಲ್ಲಿ ನೀವು ಅಪರಿಚಿತ ಅಥವಾ ಹಳೆಯ ಅಪರಿಚಿತರೊಂದಿಗೆ ಭಾವನಾತ್ಮಕವಾಗಿ
ಹತ್ತಿರವಾಗುವ ಒಂದು ಸಂಬಂಧವಿರುತ್ತೆ. ಎರಡನೆಯದಾಗಿ, ದೂರದ ಸಂಬಂಧಿಕರ ಅಥವಾ ಸ್ನೇಹಿತರ ಮನೆಗಳು. ಇಲ್ಲಿನ ಭೇಟಿಯು ನಿಮ್ಮ ಮೇಲೆ ಭಾವನಾತ್ಮಕ ಪ್ರಭಾವ ಬೀರಿ ಅನಿರೀಕ್ಷಿತ ತಿರುವು ನೀಡಬಹುದು. ಮೂರನೆಯದಾಗಿ, ಪುರುಷರಿಲ್ಲದ ಮನೆಗಳಿಗೆ ಕೆಲಸದ ನಿಮಿತ್ತ ಒಂಟಿಯಾಗಿ ಹೋಗುವುದು. ಇಂತಹ ಸಂದರ್ಭಗಳು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು. ಈ ಎಚ್ಚರಿಕೆಗಳನ್ನು ಪಾಲಿಸುವುದು ನಿಮ್ಮ ಒಂದು ಘನತೆ ಮತ್ತು ಈ ಸಂಸಾರದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ ಈ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ನಿಮ್ಮ ಈ ಒಂದು ಸಾಧನೆಯನ್ನು ಕಂಡು ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡುತ್ತಾರೆ. ದೀರ್ಘಕಾಲದ ಆಸ್ತಿ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಈ ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಪ್ರಕರಣಗಳಲ್ಲಿ ನಿಮಗೆ ಜಯ ಸಿಗಲಿದೆ. ನಿಮ್ಮ ಕನಸಿನ ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸಲು ಇದು ಅತ್ಯಂತ ಶ್ರೇಷ್ಠವಾದ ಸಮಯ. ನಿಮ್ಮ ಮನೆಯ ಅಂಗಳದಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳು ಕೂಡ ಕಾಣ್ಬರ್ತಿದೆ. ಈ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವಾಗ ನೀವು ಕೂಡ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಆದಷ್ಟು ಈ ಸೂರ್ಯಾಸ್ತದ ನಂತರ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಇದು ನಿಮ್ಮ ಮನೆಯ ಲಕ್ಷ್ಮಿಯನ್ನು ಹೊರಹಾಕಿದಂತೆ. ಆದಷ್ಟು ನೀವು ಈ ಗುರುವಾರ ಅಥವಾ ಶುಕ್ರವಾರದಂದು ಸಾಲ ಕೊಡುವುದು ಅಥವಾ ಈ ಸಾಲ ಮಾಡುವುದನ್ನು ನೀವು ಮಾಡಲೇಬಾರದು. ಮನೆಯಲ್ಲಿರುವ ಹಿರಿಯ ಮಹಿಳೆಯರನ್ನು ಮತ್ತು ಸಮಾಜದ ಮಹಿಳೆಯರನ್ನು ಗೌರವಿಸಿ. ಹೆಣ್ಣು ಮಕ್ಕಳನ್ನು ಅವಮಾನಿಸುವುದು ನಿಮ್ಮ ಅದೃಷ್ಟಕ್ಕೆ ಈ ಕೊಡಲಿ ಪೆಟ್ಟು ನೀಡಬಹುದು. ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ಇಟ್ಟುಕೊಳ್ಳಿ. ಸೋಮಾರಿತನವನ್ನು ಬಿಟ್ಟು ಶ್ರಮ ವಹಿಸಿದರೆ ಮಾತ್ರ ಗ್ರಹಗಳು ನೀಡುವ ಈ ಒಂದು ಅದೃಷ್ಟವನ್ನು ನೀವು ಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ರಾಶಿಯವರ ಪಾಲಿಗೆ ಈ ಮುಂಬರುವ ದಿನಗಳು ಒಂದು ವರದಾನವಿದ್ದಂತೆ. ಆರ್ಥಿಕ ಸಬಲತೆ, ವೃತ್ತಿ ಪ್ರಗತಿ ಮತ್ತು ಈ ಕೌಟುಂಬಿಕ ಸುಖ ಎಲ್ಲವೂ ನಿಮ್ಮದಾಗುತ್ತೆ. ಆದರೆ ನಾನು ಮೇಲೆ ಹೇಳಿದ ಈ 3 ಸ್ಥಳಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಮತ್ತು ಈ ಒಂದು ಧಾರ್ಮಿಕ ನಿಯಮಗಳನ್ನು ನೀವು ಆದಷ್ಟು ಪಾಲಿಸಲೇಬೇಕು. ಈ ಒಂದು ಒಳ್ಳೆಯ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಿ. ಭಗವಂತನ ಕೃಪೆ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಕೂಡ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.